ನಮ್ಮ ಜೀವನದಲ್ಲಿ ಬದ್ರಿನಾಥ್ ಯಾತ್ರೆಯನ್ನು ಏನೋ ಮಾಡೋದೇನಿದೆ ಅದು ಒಂದು ಅದ್ಭುತವಾಗಿರುವ ಒಂದು ಸಾಧನೆ. ಅದನ್ನು ನಾವು ನಮ್ಮ ಪುಣ್ಯದ ಒಂದು ಕ್ಷಣಗಳು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯಾತ್ರೆ ಮಾಡುವಾಗ ಹರಿದಾಸರು ತಿಳಿಸುವಂತೆ ಪಾತ್ರರ ಸಂಗಡ ಯಾತ್ರೆಯ ಮಾಡು ಫಲವಿದು ಮಾಡುವುದಕ್ಕೆ ಅಂತ ಜಗನ್ನಾಥದಾಸರು ಹೇಳಿದ ಹಾಗೆ ನಾವಷ್ಟೇ ಯಾತ್ರೆಯನ್ನು ಮಾಡೋದರಿಂದ ಪುಣ್ಯ ಅಷ್ಟು ಬರೋದಿಲ್ಲ. ಜ್ಞಾನಿಗಳ ಜೊತೆಗೆ, ವಿದ್ವಾಂಸರ ಜೊತೆಗೆ, ಪಾತ್ರರು ಅಂದರೆ ವಿದ್ವಾಂಸರು ಅಂತ ಅರ್ಥ, ವಿಷ್ಣು ಭಕ್ತರು ಅಂತ ಅರ್ಥ, ದೇವರ ಭಕ್ತರು ಅಂತ ಅರ್ಥ. ಅವರ ಜೊತೆಗೆ ಯಾತ್ರೆಯನ್ನು ಮಾಡಿದಾಗ ಅದು ಸಾರ್ಥಕವಾಗ್ತದೆ ಅಂತ ತಿಳಿಸ್ತಾರೆ. ಬದ್ರಿನಾಥ್ ಯಾತ್ರೆಯ ಒಂದು ಜರ್ನಿಯನ್ನು ಹೇಳೋದೇ ಒಂದು ವಿಶೇಷ. ತತ್ರಾಪಿ ನಾವು ಯಾತ್ರೆಯನ್ನು ಮಾಡುವಾಗ ಏನೋ ಒಂದು ಅನುಭವ ಆಗಿರ್ತದೆ, ಅದು ರೋಮಾಂಚನ ಭರಿತವಾಗಿರ್ತದೆ. ಹರಿದ್ವಾರದಿಂದ ನಮ್ಮದು ಬದ್ರಿನಾಥ್ ಯಾತ್ರೆ ಆರಂಭವಾಗ್ತದೆ. ಬದ್ರಿನಾಥ್ಗೆ ಹೋಗುವಾಗ ಪಯಣದ ಆರಂಭ ಹರಿದ್ವಾರ. ಬದರಿಗೆ ವಿಷ್ಣುವಿನ ಸನ್ನಿಧಾನಕ್ಕೆ, ನಾರಾಯಣ ದೇವರ ಸನ್ನಿಧಾನಕ್ಕೆ ಹೋಗುವಾಗ ದ್ವಾರ ಅದು ಹರಿದ್ವಾರ. ಶಿವನ ಸನ್ನಿಧಾನಕ್ಕೆ ಹೋಗೋದಾದರೆ ಕೇದಾರನಾಥಿಗೆ ಹೋಗೋದಾದರೆ ಅದು ಶಿವಭಕ್ತರಿಗೆ ಅದೇನಾಗ್ತದೆ, ಹರದ್ವಾರ ಅಂತ. ಹರಿಭಕ್ತರಿಗೆ ಹರಿದ್ವಾರ, ಹರಭಕ್ತರಿಗೆ ಅದು ಹರದ್ವಾರ ಅಂತ ಹೀಗೆ ನಾವು ತಿಳಿಯಬೇಕು. ಅಲ್ಲಿ ಬದ್ರಿನಾಥಿಗೆ ಹೋಗುವಾಗ ಪ್ರಾಯ ನೀವೆಲ್ಲ ಹೋಗಿರ್ತೀರಿ, ನಿಮಗಂತೂ ಅದು ವಿಷಯ ಗೊತ್ತೇ ಇರ್ತದೆ. ಈಗ ಅದು ಹೋಗಿ ರೀಸೆಂಟಾಗಿ ಹೋಗಿ ಬಂದಂತೀರಿ. ಬದ್ರಿನಾಥ್ ಯಾತ್ರೆ ಮಾಡುವಾಗ ನಾವು ಹೋಗೋದಲ್ಲ, ಅಲ್ಲಿ ನಾರಾಯಣ ದೇವರ ಸನ್ನಿಧಾನಕ್ಕೆ ದೇವರಿಲ್ಲೇ ಇದ್ದಾರೆ ನೋಡಿ, ವಿಶ್ವರೂಪ, ನಾರಾಯಣನ ವಿಶ್ವರೂಪ ಇದೆ. ಅಲ್ಲಿ ಹೋಗುವಾಗ ನಾವು ಏನು ಹೋಗೋದಲ್ಲ, ನಮ್ಮನ್ನು ಗಂಗಾ ಕರ್ಕೊಂಡು ಹೋಗ್ತಾಳೆ. ಭಾಗೀರಥಿ ಗಂಗೆ ನಮ್ಮನ್ನು ಅವಳು ಕರ್ಕೊಂಡು ನಮ್ಮ ಜೊತೆಗೆ ಬರ್ತಾಳೆ. ನಾವು ಒಂದ ರೈಟಲ್ಲಿ ಇರ್ತಾಳೆ, ಒಂದ ಲೆಫ್ಟಲ್ಲಿ, ಒಂದ ಎಡಕ್ಕೆ, ಒಂದ ಬಲಕ್ಕೆ. ಒಂದು ಕಡೆ ಹಿಮಾಲಯ ಇರ್ತದೆ, ಇನ್ನೊಂದು ಕಡೆ ಗಂಗಾ ಇರ್ತದೆ. ನೀವು ಬಲಗಡೆ ನೋಡಿದರೆ ಹಿಮಾಲಯ, ಎಡಗಡೆ ನೋಡಿದರೆ ಪಾತಾಳ ಗಂಗಾ. ಇದರ ಮಧ್ಯದಲ್ಲಿ ನಾವು ಜರ್ನಿ ಮಾಡಬೇಕು. ಹಿಮಾಲಯ ಮತ್ತು ಒಮ್ಮೊಮ್ಮೆ ಗಂಗಾ ತನ್ನ ವಿಲಾಸ ತೋರಿಸ್ತಾಳೆ, ಒಮ್ಮೆ ಒಂದು ಕಡೆ ಭರತನಾಟ್ಯ ಮಾಡ್ತಾಳೆ, ಒಂದು ಕಡೆ ಕೂಚುಪುಡಿ ಅಂತ ಮಾಡ್ತಾಳೆ, ಇನ್ನೊಂದು ಕಡೆ ಕಥಕ್ಕಳಿ ಅಂತ ಮಾಡ್ತಾಳೆ, ಇನ್ನೊಂದು ಕಡೆ ರೌದ್ರ ತಾಂಡವವನ್ನು ಆಡ್ತಾಳೆ. ಹೀಗೆ ಗಂಗೆಯ ವೈಭವವನ್ನು, ಅವಳ ಒಂದು ಮಹಿಮೆಯನ್ನು ನಾವು ನೋಡಲಿಕ್ಕೆ ಆಗ್ತದೆ. ಆದ್ದರಿಂದ ಅಲ್ಲಿ ಗಂಗಾ ಅಂತ ಅವಳು ಯಾವಾಗ ಆಗ್ತಾಳೆ, ಆ್ಯಕ್ಚುಲಿ ಇರೋದು ಬದ್ರಿನಾಥಿಂದ ಏನು ಬರ್ತದಲ್ಲ, ಅದು ಗಂಗಾ ಅಂತ ಹೆಸರಿನಿಂದ ಅಲಕನಂದ ಅಂತ. ಬದ್ರಿನಾಥ್ ವಿಷ್ಣು ಪಾದೋದಕ, ಅವಳು ಬದ್ರಿನಾಥಲ್ಲಿ ಹರಿಯೋದು ಅಲಕನಂದ. ಆ ಅಲಕನಂದ ಗಂಗಾ ಅಂತ ಯಾವಾಗ ಆಗ್ತಾಳೆ ಅಂದರೆ, ಯಾವಾಗ ಋಷಿಕೇಶಕ್ಕೆ ಹರಿದ್ವಾರಕ್ಕೆ ಎಂಟ್ರಿ ಕೊಡ್ತಾಳೆ ಆವಾಗ ಗಂಗಾ ಅಂತ. ಯಾಕೆಂದರೆ ಅಲ್ಲಿ ಅನೇಕ 6 ಪ್ರಯಾಗಗಳು, ಷಟ್ ಪ್ರಯಾಗಗಳು ಸಂಗಮ. ನಮಗೆ ಮೊದಲಿಗೆ ಹೋಗುವಾಗ ಅಂದರೆ ಇಲ್ಲಿಂದ ಹರಿದ್ವಾರದಿಂದ ಜರ್ನಿ ಶುರು ಆಯಿತು ಅಂದರೆ ಮೊದಲು ಹೋಗುವಾಗ ದೇವಪ್ರಯಾಗ ಅಂತ. ದೇವಪ್ರಯಾಗದಲ್ಲಿ 2 ನದಿಗಳ ಸಂಗಮ, ಅಲಕನಂದ, ಭಾಗೀರಥಿ ಅಂತ, ಅದು ದೇವಪ್ರಯಾಗ. ದೇವಪ್ರಯಾಗದ ನಂತರ ಇನ್ನೊಂದು ಪ್ರಯಾಗ ಬರ್ತದೆ, ರುದ್ರಪ್ರಯಾಗ ಅಂತ ಬರ್ತದೆ. ರುದ್ರಪ್ರಯಾಗದಲ್ಲಿ ಅಲ್ಲಿ ಮಂದಾಕಿನಿ ಮತ್ತು ಅಲಕನಂದ ಸಂಗಮ. ರುದ್ರಪ್ರಯಾಗದ ನಂತರ ಬರೋದು ಕರ್ಣಪ್ರಯಾಗ ಅಂತ. ಕರ್ಣಪ್ರಯಾಗದಲ್ಲಿ ಪಿಂಡಾರ ಹಾಗೂ ಅಲಕನಂದ ಸಂಗಮ.
ಕರ್ಣಪ್ರಯಾಗದ ನಂತರದಲ್ಲಿ ಬರುವ ಪ್ರಯಾಗ ಅಂದರೆ ನಂದಪ್ರಯಾಗ. ಅಲ್ಲಿ ನಂದಾಕಿನಿ ಅಲಕನಂದ. ನಂದಪ್ರಯಾಗದ ನಂತರದಲ್ಲಿ ಮುಂದೆ ಬರುವ ಪ್ರಯಾಗ ಅಂದರೆ 5ನೆಯ ಪ್ರಯಾಗ ವಿಷ್ಣು ಪ್ರಯಾಗ ಅಂತ. ವಿಷ್ಣು ಪ್ರಯಾಗದಲ್ಲಿ ಅಲ್ಲಿ ವಿಷ್ಣು ಗಂಗಾ ಅಥವಾ ಧೂಳಿ ಗಂಗಾ ಮತ್ತು ಜೊತೆಗೆ ಕಾಮನ್ ಅಲಕನಂದ ಇರ್ತಾರೆ. ಆಮೇಲೆ ಬದ್ರಿನಾಥಿಗೆ ಹೋದಾಗ ಅಲಕನಂದ ಸಿಗ್ತದೆ. ಮುಂದೆ ಹೋದಾಗ ಅಲ್ಲಿ ಕೇಶವ ಪ್ರಯಾಗ ಅಂತ ಬರ್ತದೆ. ಅದು ಅಲ್ಲಿ ಸಾಕ್ಷಾತ್ ಸರಸ್ವತಿ ಹಾಗೂ ಅಲಕನಂದ ಸಂಗಮ. ಹೀಗೆ ಅಂದರೆ ಅಲ್ಲಿ ಕೇಶವ ಪ್ರಯಾಗ, ಹೀಗೆ ಕೇಶವ ಪ್ರಯಾಗದಿಂದ ಏನು ಅಲಕನಂದ ಹರಿದು ಬರ್ತಾಳೆ. ಈ ಎಲ್ಲ ಪ್ರಯಾಗಗಳಲ್ಲಿ ನದಿಗಳ ಸಂಗಮ ಆಗಿ ಋಷಿಕೇಶಕ್ಕೆ ಎಂಟ್ರಿ ಕೊಟ್ಟುಕೊಳ್ಳಿ ಅವಳೇನಾಗಿಬಿಡ್ತಾಳೆ, ಅಲಕನಂದ ಏನಾಗ್ತಾಳೆ, ಗಂಗಾ ಅಂತ. ಹಾಗಾಗಿ ಈ ನಿಮಗೆಲ್ಲ ಗಮನಕ್ಕೆ ಬಂದಿರ್ತದೆ ಏನು ಅಂದರೆ ರುದ್ರಪ್ರಯಾಗ ಆಗಲಿ ಅಥವಾ ಬದ್ರಿನಾಥಲ್ಲೇ ಆಗಲಿ ಭಾಗೀರಥಿಯನ್ನು ತುಂಬಿಸೋ ಕ್ರಮ ಇಲ್ಲ, ಕ್ರಮ ಇಲ್ಲ. ಎಲ್ಲಿ ಪೂರ್ಣ ಮಾಡಬೇಕು, ಗಂಗೆಯನ್ನು ಪೂರ್ಣ ಮಾಡೋದೆಲ್ಲಿ ಅಂದರೆ ಹರಿದ್ವಾರ. ಯಾಕೆಂದರೆ ಈ ಎಲ್ಲ ನದಿಗಳ ಗಂಗೆಯ ಕವಲುಗಳೇ, ಗಂಗೆಯ ಶಾಖೆಗಳೇ, ಆ ಎಲ್ಲ ನದಿಗಳ ಸಂಗಮಾಗಿ ಹರಿದ್ವಾರಕ್ಕೆ ಯಾವಾಗ ಅವಳು ಬರ್ತಾಳೆ ಅವಳು ಗಂಗಾ ಅಂತ ಆಗ್ತಾಳೆ. ಹಾಗಾಗಿ ಈ ಷಟ್ಪ್ರಯಾಗಗಳನ್ನು ಬದ್ರಿನಾಥ್ ಯಾತ್ರೆ ವಿಶೇಷ. ಅದರಲ್ಲಿ ಷಟ್ಪ್ರಯಾಗ ಸಹಿತ ಬದ್ರಿನಾಥ್ ಯಾತ್ರೆ ಮಾಡೋದು ಇನ್ನೂ ವಿಶೇಷ. ಪ್ರಾಯ ನೀವೆಲ್ಲ ಷಟ್ಪ್ರಯಾಗಗಳನ್ನು ದರ್ಶನ ಮಾಡಿರಬೇಕು. ಬಸ್ಸಲ್ಲಿ ಕುಳಿತಾಗ, ಕಾರಲ್ಲಿ ಕುಳಿತಾಗ ದರ್ಶನ ಮಾಡಿರ್ತದೆ. ಅದು ಹೋಗಬೇಕು ಒಳಗೆ. ಪ್ರತಿಯೊಂದು ನಾನು 3 ಬಾರಿ ಹೋಗಿದ್ದೆ ಷಟ್ಪ್ರಯಾಗ ಸ್ನಾನ. ದೇವರ ದಯೆಯಿಂದ ಪ್ರಸ್ತುತ ಸಂದರ್ಭ ಅಂತ ಹೇಳ್ತೇನೆ. ನಮ್ಮೊಂದು 16 ಬಾರಿ ನಾವು ಬದ್ರಿನಾಥ ಯಾತ್ರೆ ಮಾಡಿದ್ದೆ. 16 ಬಾರಿ. ಅದು ನಮ್ಮ ಗುರುಗಳ ಜೊತೆಗೆ, ವಿದ್ಯಾಮಾನ್ಯರ ಜೊತೆಗೆ ಇದ್ದದರಿಂದ ವಿದ್ಯಾರ್ಥಿ ದಶಾದಲ್ಲಿಯೂ ನಂತರದಲ್ಲಿಯೂ ಕೂಡ ಯಾತ್ರೆ ಆಯಿತು. ಮತ್ತೀಗಂತೂ ಇದು ನೀವೆಲ್ಲ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಬದ್ರಿನಾಥ್ ಯಾತ್ರೆ ಮಾಡಿದ್ದು, ಅದು ಎಷ್ಟೇ ಅಡ್ವಾನ್ಸ್ ಆಗಿರ್ಬೋದು, ತಂತ್ರಜ್ಞಾನ ಮುಂದುವರೆದಿರ್ಬೋದು, ಟೆಕ್ನಾಲಜಿ ಹೆಚ್ಚಾಗಿರ್ಬೋದು, ಏನೇ ಆದರೂ ಕೂಡ ಅದು ಹಿಮಾಲಯನೇ, ಗಂಗೆ. ಯಾವಾಗ ಏನಾಗ್ತದೆ ಹೇಳೋಕ್ಕಾಗೋದಿಲ್ಲ. ನೇಚರು, ಪ್ರಕೃತಿ. ಮೊನ್ನೆ ಒಬ್ಬರು ಬರುವಾಗ ನಾವು ಹರಿದ್ವಾರಕ್ಕೆ ಋಷಿಕೇಶ ದಾಟಿದೆವು, ಲ್ಯಾಂಡ್ ಸ್ಲೈಡ್ ಆಯಿತು ಅಂತ ಹೇಳಿ 3 ದಿನ ಬಂದಾಗ ಅಂದರೆ ಯಾವಾಗ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ. ಹಿಮಾಲಯ ಅದು ಪರ್ವತದ ಶ್ರೇಣಿಗಳು, ಹಿಮ ಪತನ ಆಗಿ ಬೀಳ್ತದೆ. ಮತ್ತು ಬಂಡೆಗಳೇ ಬೀಳ್ತವೆ, ರೋಡೆಲ್ಲ ಬ್ಲಾಕ್ ಆಗ್ತದೆ. ಒಮ್ಮೊಮ್ಮೆ 3 ದಿವಸ 4 ದಿವಸ ರೋಡಲ್ಲೇ ಕುತ್ಕೊಳ್ಬೇಕಾಗ್ತದೆ, ಏನೂ ಇರೋದಿಲ್ಲ. ಆಮೇಲೆ ಮತ್ತೆ ನಾವು ಹಿಮಾಲಯ ಗಂಗೆ ನೋಡ್ತಾ ಕೊಡಬೇಕು, ಗಂಗಾ ತೀರದಲ್ಲೇ ಸ್ನಾನ ಎಲ್ಲ ಆಗಬೇಕಾಗ್ತದೆ. ಇಂಥ ಅದ್ಭುತವಾಗಿರುವಂತಹ ಒಂದು ಅನುಭವಗಳು, ಅಂತಹ ಎತ್ತರದಲ್ಲಿ ನಮ್ಮ ದೇವರು ಇದ್ದಾರೆ, ಶ್ರೀಮನ್ನಾರಾಯಣ ಇದ್ದಾನೆ. ಹಾಗಾಗಿ ಇಷ್ಟು ಅದ್ಭುತವಾದ ಪ್ರಯಾಣವನ್ನು ಮಾಡಿ ಎತ್ತರಕ್ಕೆ ಹೋಗಿ ದರ್ಶನ ಮಾಡೋದರಿಂದ ಶ್ರೀಮನ್ನಾರಾಯಣ ಎತ್ತರ, ಸರ್ವೋತ್ತಮ ಅಂತ ನಮ್ಮ ಅನುಭವಕ್ಕೆ ನಮಗೆ ಬರ್ತದೆ ಅಂತ ಹೇಳ್ತಾರೆ ಆಚಾರ್ಯರು. ಅಲ್ಲಿ ಬದ್ರಿನಾಥ್ ಒಳಗೆ 48 ದಿನಗಳ ಕಾಲ ಅಲ್ಲಿ ಕಾಷ್ಟಮೋದ ಋತುವನ್ನು ಆಚರಣೆ ಮಾಡಿದರು ಅಂತ ಮಧ್ವಾಚಾರ್ಯರು. 48 ದಿವಸ ಇದ್ರಂತೆ. ಅನೇಕ ಬಾರಿ ಹೋಗ್ತಾ ಇರ್ತಾರೆ, ಈಗಲೂ ಕೂಡ ಅಲ್ಲೇ ಇದ್ದಾರೆ. 48 ದಿನಗಳ ಕಾಲ ಕಾಷ್ಟಮೋದ ಋತುವನ್ನು ಇದೇ ಬದ್ರಿನಾಥಲ್ಲಿ. ನೀವು ಹೋಗುವ ಬದರಿ 3 ಬದರಿ ಇರ್ತದೆ. ನಾವು ಹೋಗೋದು ಒಂದೇ ಬದರಿ. ಈಗ ಒಂದು ವಿಶಾಲ್ ಬದರಿ ಅಂತ, ಇದೇನಂದ್ರೆ ವಿಶಾಲ್ ಬದರಿ. ಅಲ್ಲಿ 2 ಪರ್ವತಗಳಿವೆ, ಒಂದು ನರ ಪರ್ವತ, ಇನ್ನೊಂದು ನಾರಾಯಣ ಪರ್ವತ ಅಂತ 2 ಪರ್ವತಗಳು. ಯಾಕೆಂದರೆ ನರ ಮತ್ತು ನಾರಾಯಣ ಇಬ್ಬರು ಸೇರಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡಲಿಕ್ಕೆ. ನಾವು ಬದ್ರಿನಾಥಿಗೆ ಹೋದ ಕೂಡಲೇ ಮೊದಲೇನು ದರ್ಶನ ಮಾಡಬೇಕು ಗೊತ್ತೇ? ಕಾರಿಂದ ಇಳಿದ ತಕ್ಷಣ ಮೊದಲು ದರ್ಶನ ಮಾಡೋದು ಪರ್ವತಗಳ ದರ್ಶನ. ಆ ಪರ್ವತಗಳ ದರ್ಶನವೇ ನಮಗೆ ದೇವರ ದರ್ಶನ ಇತ್ತು. ದೇವರ ಪರ್ವತ ರೂಪದಲ್ಲಿ ಭಗವಂತ ಇದ್ದಾನೆ. ಒಂದು ನರ ಪರ್ವತದಲ್ಲಿ ಶೇಷದೇವರಿದ್ದಾರೆ, ನಾರಾಯಣ ಪರ್ವತದಲ್ಲಿ ಸಾಕ್ಷಾತ್ ನಾರಾಯಣ ಭಗವಂತ ಇದ್ದಾನೆ. ಯಮಧರ್ಮನ ಮಕ್ಕಳವರು ಭಾಗವತದಲ್ಲಿ ತಿಳಿಸುವಂತೆ ಯಮಧರ್ಮನ ಮಕ್ಕಳು ನರನಾರಾಯಣರು ಅಂತ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇದು ವಿಶಾಲ್ ಬದರಿ ಅಂತ ಇದಕ್ಕೆ ಹೇಳ್ತಾರೆ. ಇನ್ನೊಂದು ಬದರಿ ಅನ್ನತ್ತೆ, ಇನ್ನೊಂದು ಬದರಿ ಏನಿದೆ ಅದು
ಅದು ವ್ಯಾಸ ಬದರಿ, ವೇದವ್ಯಾಸರು ಇರ್ತಾರೆ. ನಮಗೆಲ್ಲ ಹೋಗ್ಲಿಕ್ಕಾಗೋದಿಲ್ಲ, ಅದು ದುರ್ಗಮವಾದ ಪ್ರದೇಶ. ಅಲ್ಲಿ ಒಬ್ಬರು ಹೋಗ್ತಾರೆ. ಯಾರು ಹೋಗ್ತಾರೆ? ಮಧ್ವಾಚಾರ್ಯರು ಹೋಗ್ತಾರೆ. ಮಧ್ವಾಚಾರ್ಯರು ಹೋಗಿ ವೇದವ್ಯಾಸರ ದರ್ಶನವನ್ನು ಮಾಡ್ತಾರೆ. ಇನ್ನೂ ಒಂದು ಬದರಿ ಇದೆ, ಅದು ನಾರಾಯಣ ಬದರಿ ಅಂತ ಇದೆ. ಅಲ್ಲಿ ಸ್ವತಃ ಶ್ರೀಮನ್ ನಾರಾಯಣ ಅಲ್ಲಿ ಇದ್ದಾನೆ. ಒಟ್ಟು ಎಷ್ಟು ಬದರಿಗಳು? 3 ಬದರಿಗಳು. ನಾವು ಈಗ ಹೋಗೋದು ವಿಶಾಲ್ ಬದರಿ ಅಂತ. ಅಲ್ಲಿ ದೇವರು ನಮಗೆ ವಿಶೇಷವಾಗಿ ದರ್ಶನವನ್ನು ನಮಗೆ ಕೊಡುತ್ತಾರೆ. ಹೀಗೆ ಷಡ್ಪ್ರಯಾಗಗಳನ್ನು ಸಂಗಮ ಸ್ನಾನವನ್ನು ಮಾಡಿ ಬದ್ರಿನಾಥ ದರ್ಶನವನ್ನು ಮಾಡಿದರೆ ತುಂಬ ಪುಣ್ಯ ಇದೆ ಅಂತ ವಾದರಾಜರು ಹೇಳ್ತಾರೆ. ಷಟ್ಪ್ರಯಾಗ ಸ್ನಾನ ಅದು ನಮ್ಮ ಒಳಗೆ ಇರುವ 6 ವೈರಿಗಳ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳ ದಮನ ಅಂತ. 6 ವೈರಿಗಳ ದಮನವನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡೋದು ವಿಶೇಷ ಅಂತ ವಾದರಾಜರು ತೀರ್ಥಪ್ರಬಂಧದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ನಮಗೆ ಇವಾಗ ಯಾತ್ರೆಯನ್ನು ಮಾಡಲಿಕ್ಕೆ ಇರುವ ಒಂದು ಕೋಶ ಗ್ರಂಥ ಅಂದರೆ ವಾದರಾಜರು ರಚನೆ ಮಾಡಿದ ತೀರ್ಥಪ್ರಬಂಧ. ಅದನ್ನು ಜೊತೆಗೆ ಇಟ್ಟುಕೊಂಡು ನಾವು ಹೊರಟ್ರೆ ನಮಗೆಲ್ಲ ತೀರ್ಥಕ್ಷೇತ್ರಗಳ ಒಂದು ವಿಶೇಷವಾದ ಮಹಿಮೆ ಗೊತ್ತಾಗ್ತದೆ, ದರ್ಶನ ಆಗ್ತದೆ. ಹೀಗೆ ಬದ್ರಿನಾಥ್ ಯಾತ್ರೆಯನ್ನು ಮಾಡಿ ನಮ್ಮ ಕುಲಕರ್ಣಿಯ ಪರಿವಾರ ಪುಣ್ಯವಂತರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಬದರಿ ಯಾತ್ರೆಗೆ ಹೋಗ್ತೇವೆ ಅಂತಂದರೆ ಅರ್ಥ ಏನು, ವಾಪಸ್ ಬರ್ತದೆ ಇಲ್ಲೋ ಅಂತ. ಹಾಗೆ ಎಲ್ಲ ಬಂದಿದ್ದಾರೆ, ಎಲ್ಲ ನಿಮ್ದೆಲ್ಲ ಪರಿವಾರ ಎಲ್ಲ ಸೇರಿ ಹೋಗಿದ್ದಾರೆ. ಚಲಪತಿಯವರು ಕರ್ಕೊಂಡು ಹೋಗಿದ್ದಾರೆ, ಎಲ್ಲರೂ ಸೇರಿ ಹೋಗಿದ್ದು. ಭಾಳ ಎಲ್ಲ ಪುಣ್ಯವಂತರಿದ್ದೀವಿ. ಹಿಂದಿನ ಕಾಲದಲ್ಲಿ ಬದ್ರಿನಾಥ್ ಯಾತ್ರೆಗೆ ಹೋಗೋದು ಅಂದರೆ ಅದು ಒಂದು ಏನು, ಮತ್ತೆ ವಾಪಸ್ ಬರ್ತಾರೋ ಇಲ್ಲೋ ಅನ್ನುವ ಒಂದು ಇದು. ಅದು ಹೀಗಾಗಿಲ್ಲ, ಈಗಲೂ ಕೂಡ ಹಾಗೆ ಇದೆ. ಆದರೆ ಏನೋ ಒಂದು ವಾಹನಗಳ ಸೌಕರ್ಯ ಎಲ್ಲ ಇದ್ದರಿಂದ ಬರ್ತಾರೆ ಅಂತ ಹೀಗೆ ಒಂದು ನಮಗೆ ಭಾವ ಇರ್ತದೆ. ಆದರೂ ಕೂಡ ಈಗಲೂ ಕೂಡ ಬದರಿ ಯಾತ್ರೆ ಮಾಡೋದು ಅಂದರೆ ಅದು ಅತ್ಯಂತ ಒಂದು ಪುಣ್ಯದ ದಿನ, ಪುಣ್ಯದ ಕ್ಷಣಗಳು ಅಂತ ನಾವು ಭಾವಿಸಿಕೊಂಡು ತೀರ್ಥಯಾತ್ರೆ ಅಂತನ್ನೋದು ಅದು ಜೀವನದ ದೊಡ್ಡ ಘಟ್ಟ. ಅದು ಯಾವಾಗ ಮಾಡಬೇಕು ತೀರ್ಥಯಾತ್ರೆ ಅಂತಂದರೆ ಹೇಳ್ತಾರೆ, ಕೊನೆಯ ಅಂದರೆ ಆಯುಷ್ಯದ ಕೊನೆಯ ದಿನಗಳಲ್ಲಿ ತೀರ್ಥಯಾತ್ರೆ ಮಾಡಬೇಕು ಅಂತ ಹಾಗೆ ಹೇಳ್ತಾರೆ. ಅದು ತಪ್ಪದು ಆ್ಯಕ್ಚುಲಿ. ಯಾಕೆಂದರೆ ಆವಾಗ ದೇಹ ಸಾಥ್ ಕೊಡೋದಿಲ್ಲ. ಕಣ್ಣು ಚಶ್ಮಾ ಬಂದಿತ್ತು ಅಂದರೆ ನೋಡ್ಲಿಕ್ಕಾಗೋದಿಲ್ಲ, ಕಿವಿ ಕೇಳೋದಿಲ್ಲ ಅಂತಂದರೆ ಅಲ್ಲಿ ಮಹಿಮೆ ಕೇಳಲಿಕ್ಕಾಗೋದಿಲ್ಲ, ಪಾದಗಳಲ್ಲಿ ಶಕ್ತಿ ಇಲ್ಲ ಅಂದರೆ ಹೇಗೆ ಹೋಗೋದು, ಸಂಚಾರ ಮಾಡೋದೇ. ಹಾಗಾಗಿ ವೃದ್ಧರಾದ ಮೇಲೆ ಯಾತ್ರೆ ಮಾಡೋದಕ್ಕಿಂತ ನನ್ನ ಪ್ರಕಾರ ವಯಸ್ಸಿದ್ದಾಗ ತಾರುಣ್ಯದಲ್ಲಿರುವಾಗಲೇ ತೀರ್ಥಯಾತ್ರೆ ಮಾಡೋದು ಬಹಳ ವಿಶೇಷ. ಹಾಗಾಗಿ ಈಗೆಲ್ಲ ಟ್ರಿಪ್ ಅಂತೆಲ್ಲ ಹೋಗ್ತಿರ್ತಾರೆ, ಕಾಶ್ಮೀರ, ಶ್ರೀನಗರ ಮತ್ತೇನು ಶಿಮ್ಲಾ ಅಲ್ಲಿ ಹೋಗ್ತಿರ್ತಾರೆ. ಅದಕ್ಕಿಂತ ಬದ್ರಿನಾಥಿಗೆ ಹೋಗೋದು ಒಳ್ಳೆಯದು. ಬದ್ರಿನಾಥಿಗೆ ಹೋದರೆ ಶಿಮ್ಲಾಕ್ಕೆ ಹೋಗೋದಕ್ಕಿಂತ, ಅದು ಹಿಮಾಲಯನೇ ಇಲ್ಲ ಅಂತಿಲ್ಲ, ಕುಲು ಮನಾಲಿ ಎಲ್ಲ, ಅದಕ್ಕಿಂತ ಬದ್ರಿನಾಥಿಗೆ ಹೋಗಿಬಿಟ್ರೆ ದೇವರ ದರ್ಶನವೂ ಆಗ್ತದೆ, ಜೊತೆಗೆ ರಾಯರು ಹೇಳಿದಂತೆ ಲೌಕಿಕ ವೈದಿಕ ಎರಡೂ ಕೂಡ ನಮಗೆ ಸಾಧನೆ ಮಾಡಲಿಕ್ಕಾಗ್ತದೆ ಅಂತ. ಹಾಗಾಗಿ ಬದ್ರಿನಾಥ ಯಾತ್ರೆ ಬಹಳ ಶ್ರೇಷ್ಠ ನಮಗೆ ಎಲ್ಲರಿಗೂ, ವಿಶೇಷವಾಗಿ ವೈಷ್ಣವರಿಗೆ, ವಿಷ್ಣು ಭಕ್ತರಿಗೆ. ಕೇದಾರನಾಥವು ಕೂಡ ಶಿವಭಕ್ತರಿಗೆ ಬಹಳ ವಿಶೇಷ. ಅದು ಒಂದು ಸಣ್ಣ ಸಂಗತಿ ತಿಳಿಸಿಬಿಡ್ತೇನೆ. ವೈಷ್ಣವರು ಬದ್ರಿನಾಥ ಯಾತ್ರೆ ಮಾಡ್ತಾರೆ, ನಿಷ್ಠಾವಂತ ವೈಷ್ಣವರು ಕೇದಾರನಾಥಿಗೆ ಹೋಗೋದಿಲ್ಲ. ಆದರೆ ಕೇದಾರನಾಥ ಒಂದೇ, ಹುಡುಗಳೆಲ್ಲ ಹೋಗ್ತಾರೆ. ಯಾಕೆ ಹೋಗೋದಿಲ್ಲ? ಕೇದಾರನಾಥಿಗೆ ಹೋಗದೇ ಇರಲಿಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಶಿವನೇ ಹೇಳಿದ್ದಾನೆ, ಇಲ್ಲಿ ಯಾರು ವೈಷ್ಣವರು ಈ ಪರಿಸರಕ್ಕೆ ಬರಬಾರ್ದು ಅಂತ ಶಿವ ಹೇಳಿದ್ದು. ಶಿವ ಹೇಳಿದ್ದು ನಮಗೆ ಮಾನ್ಯ, ಶಿವವಚನವನ್ನು ನಾವೇನು ಮಾಡಬೇಕು? ಮಾನ್ಯ ಮಾಡಬೇಕು. ಹಾಗಾಗಿ ವಿಷ್ಣು ಭಕ್ತರು ಶಿವನ ವಚನವನ್ನು ಶಿರಸ ಮಾನ್ಯ ಮಾಡಿ, ಶಿವ ಅಲ್ಲಿ ಮಾತ್ರ ಹೇಳಿದ್ದಾನೆ, ಇಲ್ಲಿ ಕೇದಾರಕ್ಕೆ ವೈಷ್ಣವರು ಬರಬಾರದು ಅಂತ. ಮತ್ತೆ ಎಲ್ಲಿಗೆ ಹೋಗಬೇಕು? ಕೇದಾರನಾಥಿಗೆ ನಮಗೆ ಹೋಗಬೇಕು ಅಂತ ಇರ್ತದೆ, ಆ ಪುಣ್ಯ ಬರಬೇಕು ಅಂತ ಇರ್ತದೆ. ಶಿವನ ಹೇಳಿದ್ದಾನೆ. ಇಲ್ಲಿ ಇದರ ಬದಲು ಪಶುಪತಿನಾಥಿಗೆ ಹೋದರೆ ಕೇದಾರನಾಥಿಗೆ ಬಂದ ಅಲ್ಲಿ ಯಾತ್ರೆ ಮಾಡಿದ ಪುಣ್ಯವನ್ನು ಪಶುಪತಿನಾಥ ಯಾತ್ರೆ ಮಾಡಿದಾಗ ಕೊಡ್ತೇನೆ ಅಂತ ಶಿವನೇ ಹೇಳಿದ್ದರಿಂದ ವೈಷ್ಣವರೇನು ಮಾಡಬೇಕು? ಕೇದಾರನಾಥ ಯಾತ್ರೆಯನ್ನು ಶಿವ ಹೇಳಿದ್ದರಿಂದ ಕ್ಯಾನ್ಸಲ್ ಮಾಡಿ ಪಶುಪತಿನಾಥ
ಅಲ್ಲಿಗೆ ಹೋಗಿ, ಪಶುಪತಿನಾಥ ಅಂದರೆ ಕಾಠ್ಮಂಡು, ಅಲ್ಲಿಗೆ ಹೋಗಿ ಗಂಡಕಿ ನದಿ, ಅಲ್ಲಿ ಶಿವನ ದರ್ಶನವನ್ನು ಮಾಡಬೇಕು. ನಮಗೆ ಶಿವಾಲಯಗಳ ಎಲ್ಲ ದರ್ಶನ ಮಾಡಬೇಕು. ರಾಮೇಶ್ವರ, ಕಾಶಿ, ವಿಶ್ವನಾಥ. ಆ್ಯಕ್ಚುಲಿ ಕಾಶಿ ಅನ್ನೋದು ಅದೊಂದು ಯಾತ್ರೆ, ಬದ್ರಿನಾಥ ಯಾತ್ರೆಯಲ್ಲಿ ಅದು ಸೇರ್ತದೆ. ಕಾಶಿ ಅನ್ನೋದು ಏನು ಗೊತ್ತಿಲ್ಲ, ಅದು ರುದ್ರಭೂಮಿ, ಅದು ಸ್ಮಶಾನ. ಸ್ಮಶಾನ ಏನಾಯಿತು, ಶಿವನ ಸಾನ್ನಿಧ್ಯದಿಂದ ಪರಮ ಮಂಗಲವಾಯಿತು. ಅಲ್ಲಿ ಗಂಗೆ ಉತ್ತರಾಭಿಮುಖವಾಗಿ ಗಂಗಾ ಹರಿತಾಳೆ, ಬಹಳ ವಿಶೇಷ. ಕಾಶಿಯ ಅಧಿಪತಿ ಯಾರು ಅಂದರೆ ಬಿಂದು ಮಾಧವ. ಬಿಂದು ಮಾಧವ, ವೇಣಿ ಮಾಧವ ಪ್ರಯಾಗರಾಜಲ್ಲಿ ವೇಣಿ ಮಾಧವ, ಕಾಶಿಯಲ್ಲಿ ಬಿಂದು ಮಾಧವ ಅಂತ. ಹೀಗೆ ಆ ಬಿಂದು ಎಂಬ ಮುನಿಗಳನ್ನು ಉದ್ಧಾರ ಮಾಡಿದವನು, ದರ್ಶನವನ್ನು ಕೊಟ್ಟ ದೇವರು ಮಾಧವ ಅಲ್ಲಿ ಇದ್ದಾನೆ. ಆದ್ದರಿಂದ ಬಿಂದು ಮಾಧವ ಕ್ಷೇತ್ರ ಅಂತ. ಗಂಗೆ ಇದ್ದಾಳೆ. ಮತ್ತು 2 ನದಿಗಳಿವೆ ಗಂಗೆಯ ಜೊತೆಗೆ, 5 ನದಿಗಳಿವೆ. 2 ಮುಖ್ಯವಾಗಿ, ಒಂದು ವಾರಣ ಮತ್ತೊಂದು ಅಸಿ. 2 ನದಿಗಳ ತೀರದಲ್ಲಿ ಇರೋದರಿಂದ ಅದು ವಾರಣಾಸಿ ಅಂತ ಕರೀತಾರೆ. ಮತ್ತು ಮುಕ್ತಿ ಕ್ಷೇತ್ರ ಅಂತಲೂ ಕರೀತಾರೆ. ಮತ್ತು ಹೀಗೆ ಸ್ಮಶಾನ, ರುದ್ರಭೂಮಿ ಆದರೂ ಕೂಡ ನಮಗೆ ರುದ್ರಭೂಮಿ ಅಂದಾಗ ನಮಗೆ ಭಯ ಆಗ್ತದೆ, ಆದರೆ ಕಾಶಿಗೆ ಹೋದಾಗ ಭಯ ಆಗೋದಿಲ್ಲ. ರುದ್ರಭೂಮಿ ಇವತ್ತು ಪರಮ ಪವಿತ್ರ ಭೂಮಿ ಆಗಿದೆ. ಮತ್ತು ಬರೀ ಕಾಶಿ ಯಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಟ್ಟುಕೊಳ್ಳಿ, ಏನು ದೇಹ ಸಾಥ್ ಕೊಡೋದಿಲ್ಲ. ಈ ಶ್ಲೋಕ ಹೇಳಿದ್ರೆ ಸಾಕಂತೆ, ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ನಾನು ಕಾಶಿಗೆ ಹೋಗ್ತೇನೆ, ಅಲ್ಲಿ ವಾಸ ಮಾಡ್ತೇನೆ ಅಂತಿಷ್ಟು ಹೇಳಿಬಿಟ್ರೆ, ಇಲ್ಲಿ ಹುಬ್ಬಳ್ಳಿಯಲ್ಲಿ ಕುಳಿತು ಹೇಳಿಬಿಟ್ರೆ ಕಾಶಿ ಯಾತ್ರೆ ಮಾಡಿದ ಫಲ ಬರ್ತದೆ. ಕಾಶಿಗೆ ಯಾರು ಹೋಗ್ತಾರೆ, ಮರಣ ಕಾಲದಲ್ಲಿ ಯಾರು ಹೋಗ್ತಾರೆ, ರುದ್ರದೇವರೇ ಸ್ವತಃ ಬಂದು ನಮ್ಮ ಕಿವಿಯ ಒಳಗೆ ತಾರಕ ಮಂತ್ರವನ್ನು, ರಾಮ ಮಂತ್ರವನ್ನು ಉಪದೇಶ ಕೊಡ್ತಾರೆ. ಅದು ಕೇಳ್ತದೆ, ಇಂಥ ಒಂದು ವೈಬ್ರೇಷನ್ ಇರ್ತದೆ ಕಾಶಿಯ ಒಳಗೆ. ಹಾಗಾಗಿ ಬದ್ರಿನಾಥ ಯಾತ್ರೆ, ಕಾಶಿ ಯಾತ್ರೆ ಇವೆರಡೂ ಕೂಡ ಅತ್ಯಂತ ಪರಮ ಮಂಗಲಕರವಾಗಿರುವಂತಹದ್ದು. ನಾನು ಯಾಕೆ ಹೇಳಿದೆ ಅಂದರೆ, ಕೇದಾರನಾಥಿಗೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಬೇಸರ ಮಾಡಿಕೊಳ್ಳದೆ ಕಾಶಿನಾಥ್, ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಬಿಟ್ರೆ ಬಹಳ ಸಂತೋಷ ಆಗ್ತದೆ. ರುದ್ರದೇವರು ತುಂಬ ಸಂತೋಷ ಪಡ್ತಾರೆ. ನಮ್ಮ ಮೋದಿಯವರಂತೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಮ್ಮೆ ಒಂದಾನೊಂದು ಕಾಲದಲ್ಲಿ ಕಾಶಿ ಹೆಂಗಿತ್ತು, ಈಗ ಹೇಗಾಗಿದೆ, ಕಾರಿಡಾರ್ ಅದೆಲ್ಲ ಮಾಡಿಬಿಟ್ಟು ಮಧ್ವಾಚಾರ್ಯರು ಅಲ್ಲೇ ಕಾಶಿಯಲ್ಲೇ ತಮ್ಮ ತಾಕತ್ತಿ ಅನ್ನೋದು ತೋರಿಸಿತ್ತು. ಮತ್ತು ಅದು ವಿದ್ವಾಂಸರ ಭೂಮಿಯೂ ಹೌದು, ಅನೇಕ ಮಹಾ ಪಂಡಿತರುಗಳ ಕ್ಷೇತ್ರವೂ ಹೌದು. ಇಂದಿಗೂ ಕೂಡ ತೀರ್ಮಾನ ಆಗಬೇಕು ಅಂತಂದರೆ, ವಿದ್ವದ್ವಲಯದಲ್ಲಿ ನಿರ್ಣಯ ಆಗಬೇಕು ಅಂದರೆ ಎಲ್ಲಾಗಬೇಕದು ಕಾಶಿಯಲ್ಲೇ. ಕಾಶಿಯಲ್ಲಿ ಸಂಪಾದನೆ ಮಾಡಿದ ವಿದ್ಯಾನೇ ಅದು ಅದ್ಭುತವಾದ ವಿದ್ಯಾ ಅಂತ. ಯೂನಿವರ್ಸಿಟಿ ಇದೆ ಅಲ್ಲಿ ಕಾಶಿಯಲ್ಲಿ. ಹೀಗೆ ಇಷ್ಟೆಲ್ಲ ಒಂದೊಂದು ಕ್ಷೇತ್ರಕ್ಕೆ ಹೇಳಲಿಕ್ಕೆ ಹೋದರೆ ಟೈಮ್ ಆಗ್ತದೆ, ಅಷ್ಟು ಅದ್ಭುತವಾದ ಕ್ಷೇತ್ರಗಳು. ಆದರೆ ಇಲ್ಲಿ ಮಾಡಿದ ಪಾಪವನ್ನು, ಇಲ್ಲಿ ಮಾಡಿದ ಪಾಪವನ್ನು ಹುಬ್ಬಳ್ಳಿಯಲ್ಲಿ ಮಾಡಿದ ಪಾಪ ಪರಿಹಾರ ಮಾಡಿಕೊಡಬೇಕು. ಅದು ಪಾಪ ಹೋಗಬೇಕು ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಕಾಶಿಗೆ, ಬದ್ರಿನಾಥಿಗೆ ಹೋಗಬೇಕು. ಹಾಗಾಗಿ ಬದ್ರಿನಾಥ ಯಾತ್ರೆ ಮಾಡಬೇಕು, ರಾಮೇಶ್ವರ ಯಾತ್ರೆ ಮಾಡಬೇಕು, ಮತ್ತೇನು ಮಾಡಬೇಕು, ಮತ್ತೆ ಬದ್ರಿನಾಥ ಯಾತ್ರೆಯನ್ನು ಮಾಡಿ ಸಂಪುಟೀಕರಣ. ಬದ್ರಿನಾಥ ಯಾತ್ರೆ, ರಾಮೇಶ್ವರ ಯಾತ್ರೆ, ಮತ್ತೆ ಬದ್ರಿನಾಥ. ಈ ಬದ್ರಿನಾಥ ಯಾತ್ರೆ ಆಯಿತು, ರಾಮೇಶ್ವರ ಹಾಗೆ ಮಾಡಬೇಕು, ಆಯಿತು. ಬಟ್ ಸಂಪುಟೀಕರಣ ಮಾಡಿಬಿಟ್ರೆ ಅದು ದೊಡ್ಡ ಒಂದು ಯೋಗ ಅಂತ ಭಾವಿಸಿ ನಮ್ಮ ನೀವೆಲ್ಲ ಏನು ಬದ್ರಿನಾಥ ಯಾತ್ರೆಯನ್ನು ಮಾಡಿದ್ದಿದೆ, ಅದು ಜೀವನದ ಅಪೂರ್ವವಾದ ಕ್ಷಣಗಳು, ಮಂಗಲವಾದ ಕ್ಷಣಗಳು ಅಂತ ಭಾವಿಸಿ ಬಿಟ್ಟು, ಮಧ್ವಾಚಾರ್ಯ ಹೇಳ್ತಾರೆ, ನೀದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ನಿತರೂಪಂ. ಬದ್ರಿನಾಥಿಗೆ ಸಮವಾದ ಕ್ಷೇತ್ರ ಇನ್ನೊಂದಿಲ್ಲ. ಅಲ್ಲಿ ಹರಿಯುವ ಗಂಗಾ ನದಿ, ಆ ನದಿಗೆ ಸಮವಾದ ಮಿಗಿಲಾದ ನದಿ ಇನ್ನೊಂದಿಲ್ಲ. ಅಲ್ಲಿರುವ ದೇವರು ನಾರಾಯಣನಿಗೆ ಸಮನಾದ ಮಿಗಿಲಾದ ದೇವರು ಮತ್ತೊಬ್ಬ ಇಲ್ಲ ಅಂತ. ದೇವರು ಹೇಗೆ ಇದ್ದಾನೆ ನೋಡಿ, ಅವನು ಹೇಗೆ ಇರ್ತಾನೆ, ವಿಶ್ವರೂಪ ಹೆಂಗೆ ನೋಡಿ. ಈ ದೇವರು ನೋಡಿ, ನಮ್ಮ ತಿರುಪತಿ ವೆಂಕಟೇಶ್ವರ ನೋಡಿ ಹೆಂಗಿರ್ತಾರೆ, ಈ ದೇವರು ಹೆಂಗಿದ್ದಾರೆ. ಭಾಳ ಅಂದರೆ ಅದು ಹಿಮಾಲಯದ್ದೇ ಒಂದು ಪ್ರತೀಕ. ಅದು ಅಲ್ಲಿ ದೇವರ ಪೂರ್ಣ ಸಾನ್ನಿಧ್ಯ ಇರ್ತದೆ. ನಾನು ಆಗಲೇ ಹೇಳಿದ್ದೆ, ಆ್ಯಕ್ಚುಲಿ ದೇವರು ಅಂದರೆ ಇಲ್ಲೂ ಇದ್ದಾನೆ ಈ ಪ್ರತಿಮೆಯಲ್ಲಿ. ನಿಜ ವಾಸ್ತವವಾಗಿ ದೇವರು ಆ ಪರ್ವತದಲ್ಲೇ ಇದ್ದ. ಪರ್ವತ ದರ್ಶನ ಮಾಡಿದರೆ ಹೋಗುವಾಗ ಅದಕ್ಕೆ ಬದರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಬದರಿ ವೃಕ್ಷಗಳು ಅಲ್ಲಿ ಗಗನ. ನೀವು ಹೋಗ್ತಾ ರುದ್ರಪ್ರಯಾಗ ದಾಟ್ತೀರಲ್ಲ, ಜೋಶಿಮಠ ಬರ್ತದೆ ನೋಡಿ, ಜೋಶಿಮಠ ಅಲ್ಲಿ ಒಂದು ಹನುಮಾನ್ ಟೆಂಪಲ್ ಬರ್ತದೆ, ಹನುಮಾನ್ ಚಟ್ಟಿ ಅಂತ ಬರ್ತದೆ. ಹನುಮಾನ್ ಚಟ್ಟಿ ಹತ್ರ ಬಂತು ಅಂದರೆ ವೆದರ್ ಚೇಂಜ್ ಆಗ್ತದೆ. ನೀವು ನೋಡಿರ್ಬೇಕು, ಹನುಮಾನ್ ಚಟ್ಟಿ ತನಕ ಒಂದು ವೆದರ್ ಇರ್ತದೆ,
ಹನುಮಾನ್ ಶೆಟ್ಟಿ ಬಂದ ಕೂಡಲೇ ವೆದರ್ ಫುಲ್ ಚೇಂಜ್ ಆಗುತ್ತೆ. ಆ ರೂಟು ಇದು ಹೋಗುವ ಆ ಪ್ರಯಾಣದ ಒಂದು ಇದು ಗಮ್ಯ ಎಲ್ಲ ಚೇಂಜಸ್ ಆಗಿಬಿಡ್ತದೆ. ಮತ್ತು ವೃಕ್ಷಗಳೆಲ್ಲ ಬದಲಾಗ್ಬಿಡ್ತವೆ ಎಲ್ಲ ಒಂದೊಂದೊಂದೊಂದು ಗಗನಚುಂಬಿ. ಅವು ಗಗನಚುಂಬಿ ಈ ವೃಕ್ಷಗಳು ಕಾಣ್ತಾವಲ್ಲ ಅವೇ ಬದರಿ ವೃಕ್ಷಗಳು. ಅಲ್ಲಿ ತನಕ ನೀವು ಕಾಣೋದಿಲ್ಲ. ಅವು ಹನುಮಾನ್ ಶೆಟ್ಟಿ ತನಕ ಅವು ಬಹಳ ಮರೆಯಾಗಿರ್ತಾವೆ. ನಾವು ಹನುಮಾನ್ ಶೆಟ್ಟಿ ಯಾವಾಗ ಬರ್ತದೆ ಎಲ್ಲ ಬದರಿ ವೃಕ್ಷಗಳು ಕಾಣ್ತಾ ಹೋಗ್ತವೆ. ಆಚಾರ್ಯರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಆ ವೃಕ್ಷಗಳು ಬೇರೆ ಯಾರೂ ಅಲ್ಲ, ದೇವರ ಸೇವೆಯನ್ನು ಮಾಡಲಿಕ್ಕೆ ಮಹಾಲಕ್ಷ್ಮೀ ದೇವಿನ ಆ ರೂಪಗಳಿಂದ ಇದ್ದಾಳೆ ಅಂತ ಹೀಗೆ ಹೇಳ್ತಾರೆ. ಹಾಗಾಗಿ ಬದರಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಜ್ಞಾನವನ್ನು ಕೊಡುವ ಲಕ್ಷ್ಮೀ ದೇವಿ ಬದರಿ ರೂಪದಿಂದ ಇದ್ದಾಳೆ ಅಂತ ತಿಳಿಸ್ತಾರೆ. ಹೀಗಾಗಿ ಬದರಿ ಅಂದರೆ ಮಹಾಲಕ್ಷ್ಮಿ, ಪರ್ವತ ರೂಪದಿಂದ ನಾರಾಯಣ ಇದ್ದಾನೆ, ಲಕ್ಷ್ಮೀ ನಾರಾಯಣದ ದರ್ಶನ ಹೀಗಾಗ್ತದೆ ಅಂತ ನಾವು ಭಾವಿಸಿಕೊಂಡು ಹೀಗೆ ಬದ್ರಿನಾಥ ಯಾತ್ರೆಯನ್ನು ಮಾಡೋದು ಜೀವನದ ದೊಡ್ಡ ಸೌಭಾಗ್ಯ. ನೀವೆಲ್ಲ ಸೌಭಾಗ್ಯವಂತರಾಗಿಬಿಟ್ಟಿದ್ದೀರಿ. ಮತ್ತು ಇನ್ನೊಂದು ನಮ್ಮಲ್ಲಿದೆ ಚಾಲ್ತಿ ಒಳಗೆ, ಯಾರು ಬದ್ರಿನಾಥ ಯಾತ್ರೆಯನ್ನು ಮಾಡಿಕೊಂಡು ಬಂದಿರ್ತಾರೆ ಅವರನ್ನು ನಾವು ಏನು ಅವರನ್ನು ಸ್ವಾಗತ ಮಾಡೋದರಿಂದ ಮತ್ತು ಅವರ ಪಾದಸ್ಪರ್ಶವನ್ನು ಮಾಡೋದರಿಂದ ಅವರನ್ನು ನೋಡೋದರಿಂದ ಯಾರು ಬದರಿ ಯಾತ್ರೆ ಮಾಡಿಲ್ಲ ಅವರಿಗೂ ಕೂಡ ಅವರ ದರ್ಶನದಿಂದ ಬದರಿ ಯಾತ್ರೆ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ಬದ್ರಿನಾಥ ಯಾತ್ರೆಯನ್ನು ಮಾಡಿಕೊಂಡು ಬಂದವರು ಪುಣ್ಯವಂತರು, ಪರಮ ಪವಿತ್ರವಾಗಿರ್ತದೆ ದೇಹ. ನೀವು ನೋಡಬೇಕಂದ್ರೆ ಯಾತ್ರಾ ಯಾರು ಮಾಡ್ಕೊಂಡು ಬಂದಿರ್ತಾರಲ್ಲ ಕಲರ್ ಚೇಂಜ್ ಆಗಿರ್ತದೆ, ದೇಹದ ಬಣ್ಣ ಚೇಂಜ್ ಆಗಿರ್ತದೆ, ಫುಲ್ ಕಪ್ಪಾಗ್ಬಿಟ್ಟಿರ್ತಾರೆ. ಯಾಕೆಂದರೆ ಆ ಬಿಸಿಲು ಮತ್ತು ಆ ಚಳಿ ಗಾಳಿ ಎಲ್ಲ ಅದೇ ಒಳಗಿನ ಪಾಪ ಎಲ್ಲ ಹೋಗಿರ್ತದೆ. ಆ ಪಾಪ ಹೋಗಿದ್ದಕ್ಕೆ ಕಪ್ಪಾಗಿರ್ತದೆ. ಆ ಪಾಪ ಎಲ್ಲ ಹೊರಟು ಹೋಗಿ ಅದು ಆ ಪಸೆ ರೂಪದಲ್ಲಿ ಅದು ಉಳ್ಕೊಂಡಿರ್ತದೆ. ಎಲ್ಲ ಪಾಪಗಳು ಕ್ಷೀಣವಾಗಿರುತ್ತದೆ, ಪುಣ್ಯವಂತರಾಗಿಬಿಟ್ಟಿರ್ತಾರೆ. ಅಂಥವರ ದರ್ಶನ ಅದು ನಮ್ಮ ಪುಣ್ಯಕ್ಕೆ ಕಾರಣ ಅಂತ ಹೀಗೆ ಶಾಸ್ತ್ರ ತಿಳಿಸ್ತಾರೆ. ಹಾಗಾಗಿ ಯಾರ್ಯಾರು ಬದ್ರಿನಾಥಿಗೆ ಹೋಗಿದ್ದೀರಿ ಅವರೆಲ್ಲ ಪುಣ್ಯವಂತರು. ಮತ್ತು ಯಾರು ಹೋಗ್ಲಿಕ್ಕಾಗಿಲ್ಲ ಬದ್ರಿನಾಥ ಯಾತ್ರೆಯನ್ನು ಮಾಡಿಕೊಂಡು ಬಂದವರ ದರ್ಶನ ಮಾಡಿಬಿಟ್ರೆ ಯಾತ್ರೆ ಮಾಡಿದ ಫಲ ಬರ್ತದೆ. ಇನ್ನು ಅಷ್ಟೇ ಅಲ್ಲ, ಮತ್ತು ಅವರಿಗೂ ಕೂಡ ಬದ್ರಿನಾಥ ಯಾತ್ರೆಯ ಮಾಡುವ ಸೌಭಾಗ್ಯ ಬರ್ತದೆ. ಬದ್ರಿನಾಥ ಯಾತ್ರೆ ಯಾರು ಮಾಡಿರ್ತಾರಲ್ಲ ಅವರನ್ನು ನೋಡೋದರಿಂದ ಯಾತ್ರೆ ಮಾಡದೇ ಇದ್ದವರಿಗೆ ಮುಂದಿನ ದಿನಗಳಲ್ಲಿ ಯಾತ್ರಾ ಮಾಡುವ ಸೌಭಾಗ್ಯ ಬರ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ. ಹೀಗಾಗಿ ಎಲ್ಲರಿಗೂ ಕೂಡ ಪ್ರಸಾದ ಬಂದಿದೆ. ಇವತ್ತು ಗಂಗಾ ಪ್ರಸಾದ ಬಂದಿದೆ, ವಿಷ್ಣು ಪ್ರಸಾದ ಬಂದಿದೆ, ಬದ್ರಿನಾಥ ಯಾತ್ರಾ ಪ್ರಸಾದ ಬಂದಿದೆ, ಕಾಶಿ ಪ್ರಸಾದ ಬಂದಿದೆ. ಇದೆಲ್ಲ ಪುಣ್ಯದ ಒಂದು ಸಮಯ ಆಗಿಟ್ಟುಕೊಂಡು ನಮ್ಮ ದೇವರ ಅನುಗ್ರಹ ವಿಶೇಷವಾಗಿರಲಿ. ಮತ್ತೆ ಈ ಸೌಭಾಗ್ಯವನ್ನು ಭಗವಂತ ನಮ್ಮ ಕರುಣಿಸಲಿ. ನಮಗೂ ಕೂಡ ಇವತ್ತು ಯಾತ್ರೆ ಮಾಡಿದಂಗೆ ಆಯಿತು. ಫೋಟೋ ಭಾಳ ಚೆಂದ ಮಾಡಿಸಿದೆ. ಇದೆಲ್ಲ ಫೋಟೋ ಭಾವಚಿತ್ರ ಭಾಳ ಚೆಂದ ಇದೆ. ಹೌದು, ಬದಲಿಗೆ ಹೋದಂಗೆ ಆಗ್ತದೆ. ವಿಶೇಷ ದೇವರ ಅನುಗ್ರಹ ಎಲ್ಲರಿಗೂ ವಿಶೇಷವಾಗಿರಲಿ ಪ್ರಾರ್ಥನೆ ಮಾಡಿ ಸಮಾಪ್ತ. ಶ್ರೀಕೃಷ್ಣ ಪೂರ್ಣ ಗುಣಾರ್ಣವಾಯ ವಿಶ್ವೋದಯ